ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ತಮಿಳುನಾಡಿನ ತಿರುನಲ್ವೇಲಿಯ ರಾಜಂರವರು ತಮ್ಮ ಜೀವನದಲ್ಲಿ ನಡೆದ ಒಂದು ಸುಂದರವಾದ ಅನುಭವವನ್ನು ಹೀಗೆ ಹಂಚಿಕೊಳ್ಳಲು ಬಯಸುತ್ತಿದ್ದಾರೆ. ನನ್ನ ಪತಿ ಮತ್ತು ಅವರ ಸ್ನೇಹಿತರು ಸೇರಿ ಜಮೀನು ಖರೀದಿಸಿ ಅಪಾರ್ಟ್ಮೆಂಟ್ಗಳನ್ನು ನಿರ್ಮಿಸಿ ಮಾರಾಟ ಮಾಡಲು ಯೋಜಿಸಿದ್ದರು. ಈ ಉದ್ದೇಶಕ್ಕಾಗಿ ನಾವು ಸಾಲವನ್ನು ಪಡೆದು 2024ರಲ್ಲಿ ಜಮೀನನ್ನು ಖರೀದಿಸಿದೆವು. 2025ರ ವೇಳೆಗೆ ನಿರ್ಮಾಣ ಕಾರ್ಯ ಮುಗಿದು ಎಲ್ಲ ಅಪಾರ್ಟ್ಮೆಂಟ್ಗಳು ಮಾರಾಟಕ್ಕೆ ಸಿದ್ಧವಾದವು. ಅಲ್ಪ ಅವಧಿಯಲ್ಲಿಯೇ ನನ್ನ ಪತಿಯ ಸ್ನೇಹಿತರಿಗೆ ಸೇರಿದ ಎಲ್ಲಾ ಅಪಾರ್ಟ್ಮೆಂಟ್ಗಳು ಒಂದೊಂದಾಗಿ ಮಾರಾಟವಾದವು. ಆದರೆ ನಮ್ಮ ಅಪಾರ್ಟ್ಮೆಂಟ್ ಮಾತ್ರ ಮಾರಾಟವಾಗದೆ ಉಳಿದಿತ್ತು. ಆರಂಭದಲ್ಲಿ ನಾವು ಅದು ಖಂಡಿತವಾಗಿಯೂ ಶೀಘ್ರದಲ್ಲೇ ಮಾರಾಟವಾಗುತ್ತದೆ ಎಂದು ನಂಬಿ ಭರವಸೆಯಿಂದ ಕಾದಿದ್ದೆವು. ಆದರೆ ದಿನಗಳು ಕಳೆದಂತೆ ಆ ಭರವಸೆ ನಿಧಾನವಾಗಿ ಚಿಂತೆ ಮತ್ತು ಆತಂಕವಾಗಿ ಬದಲಾಯಿತು. ನಮ್ಮ ಅಪಾರ್ಟ್ಮೆಂಟ್ ಮಾತ್ರ ಏಕೆ ಮಾರಾಟವಾಗುತ್ತಿಲ್ಲ? ನಮ್ಮ ಪರಿಸ್ಥಿತಿ ಯಾವಾಗ ಬದಲಾಗುತ್ತದೆ ಎಂದು ನಾವು ಪದೇ ಪದೇ ಯೋಚಿಸುತ್ತಿದ್ದೆವು. ಆ ಕಷ್ಟದ ಸಮಯದಲ್ಲಿ ಸಂಪೂರ್ಣ ನಂಬಿಕೆ ಮತ್ತು ಶರಣಾಗತಿಯೊಂದಿಗೆ ನಾನು ಸುದರ್ಶನ ಹೋಮದಲ್ಲಿ ಭಾಗವಹಿಸಿದೆ ಮತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಪೂರ್ಣ ಹೃದಯದಿಂದ ಪ್ರಾರ್ಥಿಸಿದೆ. ಆಗ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕೃಪೆಯಿಂದ ಒಂದು ಪವಾಡ ಸಂಭವಿಸಿತು. ಹೋಮದಲ್ಲಿ ಭಾಗವಹಿಸಿದ ಕೇವಲ 1 ತಿಂಗಳೊಳಗೆ ಬಹಳ ಒಳ್ಳೆಯ ಬೆಲೆಗೆ ನಮ್ಮ ಅಪಾರ್ಟ್ಮೆಂಟ್ ಮಾರಾಟವಾಯಿತು. ನಮಗೆ ಒತ್ತಡ ಮತ್ತು ಅನಿಶ್ಚಿತತೆಯನ್ನು ತಂದಿದ್ದ ಅದೇ ಪರಿಸ್ಥಿತಿಯು ಇದ್ದಕ್ಕಿದ್ದಂತೆ ನೆಮ್ಮದಿ, ಸಂತೋಷ ಮತ್ತು ಕೃತಜ್ಞತೆಯಾಗಿ ಮಾರ್ಪಟ್ಟಿತು. ಇದು ನಿಜಕ್ಕೂ ನಮ್ಮ ಜೀವನದಲ್ಲಿ ನಡೆದ ದೈವಿಕ ಹಸ್ತಕ್ಷೇಪದಂತೆ ಭಾಸವಾಯಿತು. ನಮಗೆ ಬಂದ ಮುಂಗಡ ಹಣದಿಂದ ನಾವು ಮೊದಲೇ ಮಾಡಿಕೊಂಡಿದ್ದ ಸಂಕಲ್ಪದಂತೆ GPM ಸದಸ್ಯತ್ವಕ್ಕೆ ಚಂದಾದಾರರಾಗಲು ಸಾಧ್ಯವಾಯಿತು. ಈಗ ಹಿಂತಿರುಗಿ ನೋಡಿದಾಗ ಇದು ಕೇವಲ ಒಂದು ಅಪಾರ್ಟ್ಮೆಂಟ್ ಮಾರಾಟವಲ್ಲ ಎಂದು ನನಗನಿಸುತ್ತದೆ. ನಮಗೆ ಅತಿ ಹೆಚ್ಚು ಅವಶ್ಯಕತೆ ಇದ್ದಾಗ ಸರಿಯಾದ ಸಮಯದಲ್ಲಿ ದೊರೆತ ದೈವಿಕ ಅನುಗ್ರಹದ ಕ್ಷಣವಾಗಿತ್ತು. ನಮಗೆ ಈ ಪವಾಡವನ್ನು ಕರುಣಿಸಿದ ಮತ್ತು ನಮ್ಮನ್ನು ಚಿಂತೆಯಿಂದ ಸಂತೋಷ ಹಾಗೂ ನೆಮ್ಮದಿಯತ್ತ ಮುನ್ನಡೆಸಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಕೃತಜ್ಞತೆಯಿಂದ ತುಂಬಿದ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದಾರವಿಂದಗಳಿಗೆ ಹೃತ್ಪೂರ್ವಕ ಪ್ರಣಾಮಗಳು.